ನಾನು ಮೊದಲಿಂದ ಕೂಡ ಆಕಾಂಕ್ಷೆ ತಮ್ಗೆ ಹೇಳಿದ್ದೀನಿ. ಮೊದಲು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ಅವರು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಇವರೆಲ್ಲರೂ ಕೂಡ ನನ್ನ ಪರ ಇದ್ರು. ಈಗೂ ಕೂಡ ಅಂತ ಸಂದರ್ಭ ಬಂದಾಗ KMF ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಂತೆ 2 ಸಾರಿ ಗೆದ್ದಿದ್ದೀನಿ, ಮತ್ತೆ 3ನೇ ಸಾರಿ ಬಿಜೆಪಿ ಅವರೇ ಗೆಲ್ಲೋಂಗ್ ಮಾಡಿ 3 ಸಾರಿ ನಾನು ಶಾಸಕನು ಅಂತ ಹೇಳಾಗಿದ್ದೀನಿ. 3 ಸಾರಿ ಅಲ್ವಾ? ಈಗ 2 ಸಾರಿ ಅಲ್ಲ, 3 ಸಾರಿ. 3 ಕೌಂಟಿಂಗ್ ಅಲ್ಲ, 5 ವರ್ಷಕ್ಕೆ 1 ಸಾರಿ ಎಲೆಕ್ಷನ್ ಆಗ್ತದಪ್ಪ, ಒಂದೇ ಕೌಂಟಿಂಗ್ ಆಗ್ತದಪ್ಪ. ನನಗೆ ನಂಜೇಗೌಡರಿಗೆ 5 ವರ್ಷಕ್ಕೆ 1 ಎಲೆಕ್ಷನ್ 2 ಕೌಂಟಿಂಗ್, 2 ಕೌಂಟಿಂಗ್ ಅಲ್ಲಿ ಗೆದ್ದಿದ್ದೀನಲ್ಲ. ಸರ್ಕಾರಕ್ಕೂ ಗೊತ್ತಿದೆ. ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನ ಮಾಲೂರು ತಾಲೂಕಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದ್ದೀನಿ. ಪಕ್ಷಕ್ಕೆ ಗೌರವನ ಉಳಿಸಿದ್ದೀನಿ, ಪಕ್ಷನ ಉಳಿಸ್ಕೊಂಡಿದ್ದೀನಿ. ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ವಿರೋಧ ಪಕ್ಷದ ನಮ್ಮ ಹತ್ರಕ್ಕೆ ಬರೋಕ್ಕಾಗಲಿಲ್ಲ. 1 DCC ಬ್ಯಾಂಕ್ ಇತ್ತು ಡೈರೆಕ್ಟ್ರು, 2 DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದೆ. 1 ಕೋಲಾರ ಮಿಲ್ಕಿನೂ ಡೈರೆಕ್ಟ್ ಇತ್ತು, ಮಾಲೂರು ತಾಲೂಕಿಂದ 3 ಮಿಲ್ಕಿನೂ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಯೂನಿಯನ್ ಎಲೆಕ್ಷನ್ ಇರ್ಬೋದು, PLD ಬ್ಯಾಂಕ್ 32-33 ವರ್ಷ ಆಗಿತ್ತು. ಇವತ್ತು ಫುಲ್ ಮೆಜಾರಿಟಿ PLD ಬ್ಯಾಂಕ್ ಮಾಡಿದ್ದೀನಿ. ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಇತ್ತು ಎಲ್ಲ ಕಾಂಗ್ರೆಸ್ನ ಬೆಂಬಲಿತ ನಮ್ಮ ಲೀಡರ್ಗಳನ್ನ ಅವಕಾಶ ಮಾಡಿಕೊಟ್ಟಿದ್ದೀನಿ. 28ರಲ್ಲಿ 22 ಗ್ರಾಮ ಪಂಚಾಯತಿ ಚೇರ್ಮನ್ಗಳು ಕಾಂಗ್ರೆಸ್ ಅವರಿದ್ದಾರೆ. ಇವೆಲ್ಲ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಕಡಿಮೆ ಓಟಲ್ಲಿ ಗೆದ್ದರೂ ಕೂಡ 23,000 ಓಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ. ನನ್ನ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ನನ್ನ ಎಲೆಕ್ಷನ್ ಗೆದ್ದು ಇವೆಲ್ಲ ಇದೆ. ಇವೆಲ್ಲ ನೋಡಿ ಹೈಕಮಾಂಡ್ ಒಂದಲ್ಲ ಒಂದು ರೀತಿ ನನಗೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಇವತ್ತು ಹೊಸದಾಗ ಅಣ್ಣ ಅಂತ ಇಲ್ಲ, ಜೋಕಿಕ ಅಣ್ಣ ಅಂತ ಅಲ್ಲ ನಾಣಸ್ವಾಮಿ. ಮೊದಲಿಂದ ಕೂಡ ನಾನು ನೋಡಿದಾಗ ಸಿಕ್ಕಿದಾಗ ಅಣ್ಣ ಅಂತಾರೆ. ನಾನು ಕೂಡ ನಾಣಸ್ವಾಮಿ ಅಂತೀನಿ. ಏನ್ ಸೊಳ್ಳ ಪಡ ಮಾತುಕತೆ ಬಂದಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಅಲ್ವಾ, ನಾವು ಒಂದೇ ಅಲ್ವಾ. ಹೊಸದಾಗಿ ನಿರ್ದೇಶಕರಾಗಿ ಶಾಸಕರು ಕೂಡ ಕೋಲಾರ ಯೂನಿಯನ್ ಬಂದಿದ್ದಾರೆ. ಡೌಟ್ಸ್ ಬಂದು ಕ್ಲಿಯರ್ ಮಾಡ್ಕೊಬೇಕಲ್ವಾ. ಟೈಮ್ ತಗೋತದೋ ಇಲ್ವೋ? ಟೈಮ್ ತಗೊಂಡು ಅದು ಏನು ಅಂತ ಗೊತ್ತಾದ್ಮೇಲೆ ಅವರೇ ಹೇಳ್ತಾರೆ. ನಮ್ಮ ಯೂನಿಯನ್ ಅಲ್ಲಿ ನಾನು ಡೈರೆಕ್ಟರ್ ಆಗಿ ಬಂದ ನಮ್ಮ ಆಡಳಿತ ಮಂಡಳಿ ಸರಿ ಇದೆಯಾ ಇಲ್ಲ, ಒಕ್ಕೂಟ ಲಾಭದಾಯಕ ತಗೊಂಡು ಹೋಗ್ತಾ ಇದ್ವಾ ಇಲ್ಲ ಅನ್ನೋದು ಅವರೇ ಮಾತಾಡುತ್ತ ದಿನಗಳು ಕೂಡ ಬರ್ತದೆ. ತಿಳ್ಕೊಳ್ಳೋದಕ್ಕಾಗಿ ಅವರು ಮಾತಾಡ್ತಾ ಇದ್ದಾರೆ. ನಾನು KMF ಆಗೇ ಬಿಟ್ಟೆ ಮತ್ತೆ ನಾನು ಬಿಟ್ಬಿಡ್ತೀನಿ ಆಗೇದ್ ಮತ್ತೆ ನಾನು ಹೇಳಲ್ಲ. ಅಲ್ಲ, ನಾವು ಸಾಫ್ಟ್ ಏನು ಇಲ್ಲ. ಅವ್ರ ಪಾಪ ಯಾವತ್ತೂ ನಾನು ವಿರುದ್ಧ ಮಾತಾಡಿಲ್ಲ. ಯೂನಿಯನ್ಸ್ಗೆ ಎಲ್ಲ ಡೌಟ್ಸ್ ವಿರುದ್ಧ ಮಾತಾಡಿದ್ದಾರೆ. ಅವ್ರ ಪಾಡಕ್ಕೆ ಅವ್ರ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ, ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ. ಏನಿಲ್ಲ, ಒಳ್ಳೆ ಫ್ರೆಂಡ್ಸ್ ನಾವು.